ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಸ್ಮಿತಾ ಕಮಲ್. ಮೊದಲಿಗೆ ಹೆಡ್ಲೈನ್ಸ್. ನವೆಂಬರ್ 21ಕ್ಕೆ ನಂದಮುರಿ ಬಾಲಕೃಷ್ಣ ಅಭಿನಯದ ಅಖಂಡ 2 ಚಿತ್ರದ ಟ್ರೈಲರ್ ಬಿಡುಗಡೆ. ಚಿಂತಾಮಣಿಯಲ್ಲಿ ಬರದಿಂದ ಸಾಗಿದ ಸಿದ್ಧತೆ. ಚಿಕ್ಕಬಳ್ಳಾಪುರ ನಗರಸಭೆ ಆವರಣದಲ್ಲಿ ಸಾರ್ವಜನಿಕ ಶೌಚಾಲಯಕ್ಕೆ ಬೀಗ. ಪ್ರಮುಖ ವೃತ್ತ ಜನನಿಬಿಡ ಪ್ರದೇಶಗಳಲ್ಲಿಯೂ ಶೌಚಾಲಯದ ಕೊರತೆ. ಸೈಡ್ ಪಿಕಪ್ ಗ್ಯಾಂಗ್ ನಡುವೆ ಚಾಕು ಹಿಡಿದು ಗಲಾಟೆ. ಕೆಲಕಾಲ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಆತಂಕದ ವಾತಾವರಣ. ಯಕ್ಷ ಪ್ರಶ್ನೆಯಾದ ಪ್ರಯಾಣಿಕರ ಸುರಕ್ಷತೆ. ನಿವೇಶನ ರಹಿತರಿಗೆ ಮೀಸಲಿಟ್ಟ ಜಮೀನು ಭೂಮಾಫಿಯಾದವರಿಂದ ಅತಿಕ್ರಮಣ. ಮಂಡಿಕಲ್ಲು ಸುತ್ತಮುತ್ತ ಗ್ರಾಮಸ್ಥರಿಂದ ಆಕ್ರೋಶ. ಮಾಲೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಅಂತಾರಾಜ್ಯ ಕಳ್ಳರನ್ನು ಬಂಧಿಸಿ 60 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣ ವಶ. ವಾರ್ತೆಗಳ ವಿವರ. ತೆಲುಗು ಚಲನಚಿತ್ರ ನಟ ನಂದಮೂರಿ ಬಾಲಕೃಷ್ಣ ಅಭಿನಯದ ಅಖಂಡ 2 ಚಲನಚಿತ್ರದ ಟ್ರೈಲರ್ ಬಿಡುಗಡೆ ನವೆಂಬರ್ 21ರ ಶುಕ್ರವಾರ ಚಿಂತಾಮಣಿಯಲ್ಲಿ ನಡೆಯಲಿದ್ದು, ಕಾರ್ಯಕ್ರಮಕ್ಕೆ ಬೇಕಾದ ಸಿದ್ಧತೆಗಳು ಭರದಿಂದ ಸಾಗಿವೆ. ತೆಲುಗು ಚಲನಚಿತ್ರ ನಟ ಹಾಗೂ ಹಿಂದೂಪುರ ಶಾಸಕ ನಂದಮೂರಿ ಬಾಲಕೃಷ್ಣ ಅಭಿನಯದ ಅಖಂಡ 2 ಚಲನಚಿತ್ರ ಡಿಸೆಂಬರ್ 5ರಂದು ದೇಶದಾದ್ಯಂತ ತೆಲುಗು, ಕನ್ನಡ, ತಮಿಳು, ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ತೆರೆ ಕಾಣುತ್ತಿರುವ ಹಿನ್ನೆಲೆಯಲ್ಲಿ ಅಖಂಡ 2 ಚಲನಚಿತ್ರದ ಟ್ರೇಲರ್ ಬಿಡುಗಡೆ ಕಾರ್ಯ ಚಿಂತಾಮಣಿ ತಾಲೂಕು ಚಿನ್ನಸಂದ್ರ ಬಳಿಯ SNR ಬ್ರಿಕ್ಸ್ ಫ್ಯಾಕ್ಟರಿ ಬಳಿ ನವೆಂಬರ್ 21ರ ಶುಕ್ರವಾರ ಸಂಜೆ 5 ಗಂಟೆಗೆ ಅದ್ದೂರಿಯಾಗಿ ನಡೆಯಲಿದೆ. ಕಾರ್ಯಕ್ರಮಕ್ಕೆ ಬೃಹತ್ ವೇದಿಕೆ, ಆಸನಗಳು ಸೇರಿದಂತೆ ಹಲವಾರು ಸಿದ್ಧತೆ ಕಾರ್ಯಗಳು ಭರದಿಂದ ಸಾಗ್ತಾ ಇದ್ದು, ಬುಧವಾರ ಬೆಳಿಗ್ಗೆ ಅಖಿಲ ಭಾರತ ನಂದಮೂರಿ ಅಭಿಮಾನಿಗಳ ಸಂಘದ ಅಧ್ಯಕ್ಷ ನಂಬೂರಿ ಸತೀಶ್, ಕರ್ನಾಟಕ ನಂದಮೂರಿ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಕಾಂತರಾಜ್, ಚಿಂತಾಮಣಿ ತಾಲೂಕು ನಂದಮೂರಿ ಅಭಿಮಾನಿಗಳ ಸಂಘದ ಗೌರವಾಧ್ಯಕ್ಷ VNS ವೆಂಕಟರಮಣ ಸ್ವಾಮಿ, ತಾಲೂಕು ಅಧ್ಯಕ್ಷ ಬಾಡಿ ಬಿಲ್ಡರ್ ಶ್ರೀನಿವಾಸ್ ಮತ್ತಿತರರು ಭೂಮಿ ಪೂಜೆ ನೆರವೇರಿಸುವುದರ ಮೂಲಕ ಸಿದ್ಧತೆ ಕಾರ್ಯಗಳಿಗೆ ಚಾಲನೆ ನೀಡಿದರು. మళ్ళీ కర్ణాటకకి వెళ్తున్నాం. అక్కడ చింతామణిలో మళ్ళీ కన్నడ సినిమా ఫంక్షన్కి అటెండ్ అవుతున్నాం. ಈ ಸಂದರ್ಭದಲ್ಲಿ ನಂದಮೂರಿ ಅಭಿಮಾನಿಗಳಾದ ಅನಂತಪುರ ಜಗನ್, ವಂಕಾಯಲ ವೆಂಕಟರೆಡ್ಡಿ, ಸುಜಲ ಮಂಜು, ನಂಬಿಹಳ್ಳಿ ಮಂಜು, ಮುಳಬಾಗಿಲು ಬಾಲಕೃಷ್ಣ, ನಾಗೇಶ್, ಹರಿಣಿ, ಮುನಿಸ್ವಾಮಿ, ಮುರಳಿ ಸೇರಿದಂತೆ ಬಾಲಕೃಷ್ಣ ಅಭಿಮಾನಿಗಳು ಮತ್ತಿತರರು ಉಪಸ್ಥಿತರಿದ್ದರು. ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಮನುಷ್ಯನ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅತಿ ಮುಖ್ಯವಾದದ್ದು ಶೌಚಾಲಯ ಬಳಕೆ. ಶೌಚಾಲಯ ಇರುವ ಮನೆ, ಊರು, ನಗರಗಳನ್ನೇ ನಾಗರಿಕ ಸಮಾಜ ಎಂದು ಕರೆಯುತ್ತಾರೆ. ಆದರೆ ಸದಾ ಜನಬೀಡ ಸ್ಥಳಗಳಲ್ಲಿ ಶೌಚಾಲಯಗಳಿಲ್ಲದೆ ಜನರ ನಾಗರಿಕ ಜೀವನ ನಡೆಯುವುದಾದರೂ ಹೀಗೆ? ಅಂತಹ ದುಸ್ಥಿತಿಗೆ ಚಿಕ್ಕಬಳ್ಳಾಪುರ ನಗರವೂ ಸೇರಿದೆ. ನಗರಸಭೆ ಆವರಣದಲ್ಲಿರುವ ಸಾರ್ವಜನಿಕ ಶೌಚಾಲಯಕ್ಕೆ ಬೀಗ ಜಡಿದಿದ್ದಾರೆ. ಇಂದು ವಿಶ್ವ ಶೌಚಾಲಯ ದಿನವಾದ್ದರಿಂದ ಶೌಚಾಲಯದ ಪ್ರಾಮುಖ್ಯತೆ ಬಗ್ಗೆ ಈ ಸ್ಟೋರಿ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಮನುಷ್ಯನ ದಿನನಿತ್ಯದ ಚಟುವಟಿಕೆಗಳಲ್ಲಿ ಶೌಚಾಲಯದ ಬಳಕೆ ಪ್ರಮುಖ ಭಾಗವಾಗಿದೆ. ಅದರಲ್ಲೂ ಸಕ್ಕರೆ ಕಾಯಿಲೆ ಇರುವವರಂತೂ ಎಲ್ಲಿ ಹೋದ್ರೂ ಶೌಚಾಲಯ ಎಲ್ಲಿದೆ ಎಂದು ಹುಡುಕಾಡುತ್ತಿರುತ್ತಾರೆ. ಬೇರೆ ಯಾರನ್ನಾದರೂ ಕೇಳೋದು ಮುಜುಗರ ಎನಿಸಿದ್ರೂ ನಾಮಫಲಕ ಇದೆಯಾ ಅಂತ ಹುಡುಕಾಡುತ್ತಿರುತ್ತಾರೆ. ಇಂದು ವಿಶ್ವ ಶೌಚಾಲಯ ದಿನವಾದ್ದರಿಂದ ಶೌಚಾಲಯದ ಪ್ರಾಮುಖ್ಯತೆಯ ಬಗ್ಗೆ ಈ ನ್ಯೂಸ್ ಟಿವಿಯಲ್ಲಿ ಶೌಚಾಲಯದ ಬಳಕೆಯ ಪ್ರಾಮುಖ್ಯತೆಯನ್ನ ನಿಮ್ಮ ಮುಂದೆ ತೆರೆದಿಡುತ್ತಿದ್ದು, ಜನನಿಬಿಡ ಪ್ರದೇಶ, ಬಸ್ ನಿಲ್ದಾಣಗಳು, ಕಚೇರಿಗಳ ಬಳಿ ಶೌಚಾಲಯ ನಿರ್ಮಾಣ ಕಡ್ಡಾಯ ಮಾಡಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ವೃತ್ತಗಳಾದ ಬಜಾರ್ ರಸ್ತೆ, ಬಲಮುರಿ ಗಣಪತಿ ವೃತ್ತ, ಗಂಗಮ್ಮಗುಡಿ ರಸ್ತೆಗಳಲ್ಲೆಲ್ಲೂ ಶೌಚಾಲಯಗಳೇ ಇಲ್ಲ. KSRTC ಬಸ್ ನಿಲ್ದಾಣ, ನಗರಸಭೆ ಬಸ್ ನಿಲ್ದಾಣ, ಕೋರ್ಟ್ ಮುಂದೆ, ಜೂನಿಯರ್ ಕಾಲೇಜ್ ಮುಂದೆ ಮಾತ್ರ ಪೇಯ್ಡ್ ಶೌಚಾಲಯಗಳಿವೆ. ಆದರೆ ನಮ್ಮ ಜನ ಅಲ್ಲೋದ್ರೆ 50 ರೂಪಾಯಿ ಕೊಡಬೇಕಂತ ಎಲ್ಲಾದರೂ ಸಂದಿಗೊಂದಿ ಖಾಲಿ ನಿವೇಶನ, ಗಿಡಗಂಟೆ ಬೆಳೆದ ಪ್ರದೇಶಗಳತ್ತ ಧಾವಿಸುತ್ತಾರೆ. ನಗರ ಪ್ರದೇಶದಲ್ಲಿ ಶೌಚಾಲಯ ನಿರ್ಮಾಣ, ಕಸ ಕಡ್ಡಿ ಸ್ವಚ್ಛತೆ, ಚರಂಡಿ ಸ್ವಚ್ಛತೆ ನಿರ್ವಹಣೆ ಜವಾಬ್ದಾರಿ ಹೊತ್ತಿರುವ ನಗರಸಭೆ ಆವರಣದಲ್ಲೇ ಸಾರ್ವಜನಿಕರ ಶೌಚಾಲಯಕ್ಕೆ ಬೀಗ ಜಡಿದ್ದು ಅಲ್ಲಿಗೆ ಬರುವ ಸಾರ್ವಜನಿಕರು ಪರದಾಡುವಂತೆ ಮಾಡಿದೆ. ಈ ಮೂಲಕ ನಾನು ಚಿಕ್ಕಬಳ್ಳಾಪುರ ನಗರಸಭೆಯ ಆಯುಕ್ತರನ್ನ ಕೇಳ್ಕೊಳ್ಳೋದೇನಪ್ಪ ಅಂದರೆ, ನಮ್ಮ ಚಿಕ್ಕಬಳ್ಳಾಪುರದ ಹಲವಾರು ಪ್ರದೇಶಗಳಲ್ಲಿ ಶೌಚಾಲಯಗಳ ಕೊರತೆ ಇದೆ. ಅದರಲ್ಲಿ ನಮ್ಮ ನಗರಸಭೆಯಲ್ಲೇ ಮುಖ್ಯವಾಗಿ ಶೌಚಾಲಯ ಕೊರತೆ ಇದೆ. ನಮ್ಮಂಥ ವಯೋವೃದ್ಧರು, ಹೆಣ್ಮಕ್ಳು,
ಈ ಒಂದು ನಗರಸಭೆಗೆ ಬರ್ತಾ ಇರ್ತಾರೆ. ಆದರೆ ಪಾಪ ಅವ್ರು ಎಲ್ಲಿ ಹೋಗಬೇಕು, ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ಆದಷ್ಟು ಬೇಗನೆ ಒಂದು ಶೌಚಾಲಯವನ್ನು ಕಟ್ಟಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಇದರ ಬಗ್ಗೆ ನಾನು ಮಾತಾಡಬೇಕಂದ್ರೆ ಪೊಲೀಸ್ ಸ್ಟೇಷನಲ್ಲಿ ಬೀಗ ಹಾಕ್ಕೊಳ್ತಾರೆ ಅಂದರೆ ಅದನ್ನು ಸ್ವಚ್ಛತೆ ಮಾಡೋದಿರಲ್ಲ, ಬೇರೆಯವರೆಲ್ಲ ಹೋಗಿ ಅದನ್ನು ಹಾಳು ಮಾಡ್ತಾರೆ ಅಂತಕ್ಕಂಥ ಉದ್ದೇಶಕ್ಕೆ ಅವ್ರು ಬೀಗ ಹಾಕ್ಕೊಳ್ತಾರೆ. ಬಟ್ ಅದನ್ನು ನಗರಸಭೆಯವರು ಎಲ್ಲಾದರೂ ಒಂದು ಜಾಗವನ್ನು ಹುಡುಕಿ ಒಂದು ಪಬ್ಲಿಕ್ ಶೌಚಾಲಯವನ್ನು ಸಾರ್ವಜನಿಕ ಶೌಚಾಲಯ ಮಾಡಿಕೊಟ್ರೆ ಉತ್ತಮ ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರವಾಗಿ ರೂಪುಗೊಂಡಾಗಿನಿಂದ ಇಲ್ಲಿಗೆ ನಾಗರಿಕರ ಆಗಮನವೂ ಹೆಚ್ಚಾಗುತ್ತಿದೆ. ಆದರೆ ಓಬೆರಾಯನ್ ಕಾಲದಲ್ಲಿ ಎಷ್ಟು ಶೌಚಾಲಯಗಳಿವೆಯೋ ಅಷ್ಟೇ ಇವೆ, ಹೆಚ್ಚಳ ಮಾಡಿಲ್ಲ. ಹಾಗಾಗಿ ಇಲ್ಲಿನ ನಗರಸಭೆ ಅಧಿಕಾರಿಗಳಾಗಲಿ ಜಿಲ್ಲಾಡಳಿತವಾಗಲಿ ಇನ್ನಾದರೂ ಶೌಚಾಲಯಗಳ ಸಂಖ್ಯೆ ಹೆಚ್ಚು ಮಾಡಿ ಅದರ ನಿರ್ವಹಣೆಗೆ ಮುಂದಾಗಲಿ. ಆಗ ಜನರು ಎಲ್ಲಂದರಲ್ಲೇ ಶೌಚಾಲಯಕ್ಕೆ ಹೋಗುವುದನ್ನು ನಿಲ್ಲಿಸುತ್ತಾರೆ. ನಗರದ ಅಸ್ವಚ್ಛತೆ ಹಾಗೂ ಗಬ್ಬುನಾಥ ಕಡಿಮೆಯಾಗಿ ಸುಂದರ ನಗರವಾಗಿ ಬೆಳೆಯುವುದರಲ್ಲಿ ಅನುಮಾನವಿಲ್ಲ ಎನ್ನೋಣವೇ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪ್ರಯಾಣಿಕರನ್ನು ತಮ್ಮ ಕಾರಿನಲ್ಲಿ ಕರೆದೊಯ್ಯುವ ವಿಚಾರಕ್ಕೆ ಚಾಲಕರ ನಡುವೆ ವಾಗ್ವಾದ ನಡೆದಿದೆ. ನಂತರ ಪ್ರಯಾಣಿಕರ ನಡುವೆಯೇ ಟರ್ಮಿನಲ್ನಲ್ಲಿ ಚಾಕು ಹಿಡಿದು ಅಟ್ಟಾಡಿಸಿಕೊಂಡು ಓಡಾಡಿದ್ದು, ಈ ಗಲಾಟೆಯಿಂದ ಕೆಲಕಾಲ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಹೌದು, ಕಳೆದ ಕೆಲ ತಿಂಗಳುಗಳಿಂದ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸೈಡ್ ಪಿಕಪ್ ಚಾಲಕರ ಹಾವಳಿ ಮಿತಿ ಮೀರಿದೆ. ಪ್ರಯಾಣಿಕರನ್ನು ಕರೆದೊಯ್ಯುವ ವಿಚಾರದಲ್ಲಿ ಕಳೆದ ರಾತ್ರಿ ಟರ್ಮಿನಲ್ ಬಳಿ ಪ್ರಯಾಣಿಕರ ನಡುವೆ ಗಲಾಟೆ ಸೃಷ್ಟಿಸಿದವರು ಸೈಡ್ ಪಿಕಪ್ ಚಾಲಕರ ಕಿಂಗ್ ಪಿನ್ಗಳು ಎಂದು ಹೇಳಲಾಗುತ್ತಿರುವ ಸುಹೇಲ್ ಮತ್ತು ಜಗದೀಶ್. ತಡರಾತ್ರಿ ಸೈಡ್ ಪಿಕಪ್ ವಿಚಾರಕ್ಕೆ ಕೈನಲ್ಲಿ ಚಾಕು ಹಿಡಿದು ದಾಂಧಲೆ ನಡೆಸುತ್ತಿದ್ದಾರೆ. ಪ್ರಯಾಣಿಕರನ್ನು ತಮ್ಮ ಕಾರಿಗೆ ಕರೆದೊಯ್ಯಬೇಕು ಅನ್ನೋ ವಿಚಾರದಲ್ಲಿ ಗಲಾಟೆ ನಡೆದಿದೆ. ಇದೇ ವಿಚಾರಕ್ಕೆ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಗಲಾಟೆ ನಂತರ ಸುಹೇಲ್ ಕೈಯಲ್ಲಿ ಚಾಕು ಹಿಡಿದು ಹಲ್ಲೆ ಮಾಡಲು ಮುಂದಾಗಿದ್ದು, ಪ್ರಯಾಣಿಕರು ಕೆಲಕಾಲ ಭಯಭೀತರಾಗಿ ಓಡಾಡಿದ ದೃಶ್ಯಗಳು ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿವೆ. सर आपको क्या प्रॉब्लम हो बताइए सर. So there's a guy standing near, I think, parking number 1314. Okay, sir. Who's pretending to be Hugo Black. Okay, sir. And he is asking us to check the price. Okay, sir. outside. Okay, sir. And then he's saying that he's gonna drop us to our destination for a lesser price. Okay, sir. And if we deny him, he's getting angry on us and he's shooting at us. This is ridiculous. No problem, sir. We'll take action, sir. Thank you, sir. ಕೂಡಲೇ ಚಾಕು ಹಿಡಿದುಕೊಂಡು ಬಂದಿದ್ದ ಚಾಲಕ ಸುಹೇಲ್ನನ್ನ ಏರ್ಪೋರ್ಟ್ ಭದ್ರತಾ ಪಡೆ ವಶಕ್ಕೆ ಪಡೆದಿದ್ದಾರೆ. ಸೈಡ್ ಪಿಕಪ್ ಗ್ಯಾಂಗ್ನಿಂದ ಏರ್ಪೋರ್ಟ್ ಪೊಲೀಸರು ಮಾಮೂಲಿ ಪಡೆದು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಸಾರ್ವಜನಿಕರು ಗಂಭೀರವಾಗಿ ಆರೋಪಿಸಿದ್ದು, ಸೈಡ್ ಪಿಕಪ್ ಹಾವಳಿ ಬ್ರೇಕ್ ಹಾಕುವಂತೆ ಒತ್ತಾಯಿಸಿದ್ರು. ಪ್ರಯಾಣಿಕರ ಸುರಕ್ಷತೆ ಕಾಪಾಡೋದು ಯಾರ ಜವಾಬ್ದಾರಿ? ಗಲಾಟೆ, ಚಾಕು, ಭಯ ಇನ್ನು ಎಷ್ಟು ಘಟನೆ ನಡೆದು ಹೋದ್ಮೇಲೆ ಏರ್ಪೋರ್ಟ್ ಪೊಲೀಸರು ಎಚ್ಚರರಾಗ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ.
ನಿವೇಶನ ರಹಿತರಿಗೆ ಮೀಸಲಿಟ್ಟ ಜಮೀನಿಗೆ ಭೂಮಾಫಿಯಾದಾರರು ಕಂದಾಯ ಇಲಾಖೆ ಅಧಿಕಾರಿಗಳ ಶಾಮೀಲಿನೊಂದಿಗೆ ಅತಿಕ್ರಮಣ ಮಾಡಿ ಗ್ರಾಮಸ್ಥರನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆಂದು ದಿನ್ನಹಳ್ಳಿ ಹಾಗೂ ಮುದಲಹಳ್ಳಿ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು ಹೋಬಳಿಯ ದಿನ್ನಹಳ್ಳಿ ಹಾಗೂ ಮುದಲಹಳ್ಳಿ ಗ್ರಾಮದ ನಿವೇಶನ ರಹಿತ ದಲಿತರು ಸೇರಿದಂತೆ ಎಲ್ಲಾ ಸಮುದಾಯದವರಿಗೆ ನಿವೇಶನ ನೀಡುವ ಸಲುವಾಗಿ ಮುದಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 57ರಲ್ಲಿ 1 ಎಕರೆ 20 ಗುಂಟೆ ಸರ್ಕಾರಿ ಖರಾಬು ಜಮೀನು ಮೀಸಲಾಗಿತ್ತು. ಇದೀಗ ಹಿರೇನಾಗವಲ್ಲಿ ಗ್ರಾಮದ ಕೆಲ ಭೂಮಾಫಿಯಾದವರು ಕಂದಾಯ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ನಿವೇಶನ ರಹಿತರ ಗುಡಿಸಲುಗಳನ್ನು ತೆಗೆಯಲು ಮುಂದಾಗಿದ್ದು, ಇದರಿಂದ ಅಲ್ಲಿನ ಗ್ರಾಮಸ್ಥರು ಅಧಿಕಾರಿಗಳ ಹಾಗೂ ಭೂಮಾಫಿಯಾದಾರರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಮತ್ ಬಿಡು ಅನ್ನೋದಲ್ಲ, ಎರಡು ಕಡೆನೂ ನಿಮ್ ಜೊತೆ. ಇನ್ನು ಈ ವೇಳೆ ಮಾತನಾಡಿದ ದಿನ್ನಹಳ್ಳಿ ಗ್ರಾಮದ ಯುವ ಮುಖಂಡ ಶ್ರೀನಿವಾಸ್ ಆಚಾರಿ, ಮುದಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 57ರಲ್ಲಿ ಒಟ್ಟು 56 ಎಕರೆಗಳಷ್ಟು ಸರ್ಕಾರಿ ಜಮೀನು ಇದೆ. ಆದರೆ ಹಿರೇನಾಗವಲ್ಲಿ ಗ್ರಾಮದ ಕೆಲವರು ಉದ್ದೇಶಪೂರ್ವಕವಾಗಿ ನಮ್ಮ ಗ್ರಾಮದ ಬಳಿ ಬಂದು ನಿವೇಶನ ರಹಿತರಿಗೆ ಮೀಸಲಿಟ್ಟಿರುವ ಜಮೀನು ನಮ್ಮದು ಎಂದು ದಿನ್ನಹಳ್ಳಿ ಹಾಗೂ ಮುದಲಹಳ್ಳಿ ಗ್ರಾಮಸ್ಥರ ಮೇಲೆ ದೌರ್ಜನ್ಯವೆಸಗುತ್ತಿದ್ದಾರೆ. ಈಗಾಗಲೇ 2 ಗ್ರಾಮಗಳ ನಿವೇಶನ ರಹಿತರು ಇಲ್ಲಿ ಅಡಿಪಾಯಗಳನ್ನು ಹಾಕಿ ಗುಡಿಸಲುಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಕಂದಾಯ ಇಲಾಖೆಯ ಅಧಿಕಾರಿಗಳು ಭೂಮಾಫಿಯಾದಾರರೊಂದಿಗೆ ಕುಮ್ಮಕ್ಕಾಗಿ ಏಕಾಏಕಿ ಸ್ಥಳಕ್ಕೆ ಬಂದು ಗುಡಿಸಲುಗಳನ್ನು ತೆರವುಗೊಳಿಸುವಂತೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಹಲವಾರು ವರ್ಷಗಳಿಂದ ಖಾಲಿ ನಿವೇಶನಗಳಿಲ್ಲದೆ ಪರದಾಡುತ್ತಿರುವ ಗ್ರಾಮಸ್ಥರ ಮೇಲೆ ದರ್ಪ ತೋರುತ್ತಿದ್ದಾರೆ ಎಂದು ಆರೋಪಿಸಿದ್ದರು. ಇಲ್ಲಿ ನಮಗೆ ಹಕ್ಕುಪತ್ರಗಳು ನೀಡಿ ನಿವೇಶನಗಳಿಗಂತ ಜಾಗ ಸ್ಪೇರ್ ಆಗಿತ್ತು. ಅದರಲ್ಲಿ ಬಂದು 49 ಸೈಟ್ಗಳಾಗಿದ್ದಾವೆ. ಮತ್ತು ಇಲ್ಲಿ ಖಾಲಿ ಜಾಗ ಅಂತ ಅಲ್ಲಿ ಆವತ್ತು ಕೊಟ್ಟಿರುವ MLA ಸಾಹೇಬರು ಅವರೆಲ್ಲ ಬಂದು ರಿಸರ್ವೇಷನ್ ಇರೋದು ನಿಮ್ಮ ಮುಂದಿನ ಪೀಳಿಗೆಗೆ ಜನ್ರೇಷನ್ ಇದನ್ನ ಮೇಲೆ ನಿಮಗೆ ಸೈಟ್ಗಳು ಮಾಡ್ಕೊಳ್ಳಿ ಅಂತ ಜಾಗ ಬಿಟ್ಟಿದ್ದೀವಿ. ಇಲ್ಲಿ 1 ಎಕರೆ 20 ಗುಂಟೆಯಲ್ಲಿ ಜಾಗ ಐತೆ, ಇನ್ನು ಅದನ್ನು ರಿಸರ್ವೇಷನ್ ಮಾಡಿಸ್ತೀವಿ ಅಂತ ಅವತ್ತು ಹೇಳಿದರು. ಅದರಲ್ಲಿ ಆ ಜಾಗದಲ್ಲಿ ಇವಾಗ ಯಾರ್ಯಾರಿಗಿಲ್ವೋ, ಯಾರ್ಯಾರು ಲೆಸ್ ಇದ್ದಾರೋ, ಸೈಟ್ ಲೆಸ್ ಯಾರ್ಯಾರು ಇದ್ದಾರೋ ಅವರೆಲ್ಲ ಒಂದೊಂದು ಸೈಟ್ ಹಾಕ್ಕೋಬೇಕಂತ ಇಲ್ಲಿ ಇದು ಮಾಡಿಬಿಟ್ಟು ಜಾಗ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ರು. ಅದಕ್ಕೆ ಬೇರೆ ಊರವರು ಹಿರೇನಾಗವಲ್ಲಿ ನಮಗೆ ಪಾಣಿ ಆಗಿದೆ ಅಂದ್ಬಿಟ್ಟು ಪಾಣಿ ಮೇಲೆ ಬರ್ತಾವ್ರೆ. ಯಾವುದೇ ದುರಸ್ತಿ ಇಲ್ಲ. ಈ ವೇಳೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಹನುಮಪ್ಪ, ಗ್ರಾಮಸ್ಥರಾದ ಅರುಣ, ಶ್ರೀನಿವಾಸ್ ಸೇರಿದಂತೆ 106 ನಿವೇಶನ ರೈತರು ಇದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಕೋಲಾರ ಜಿಲ್ಲೆಯಲ್ಲಿ ಕಳ್ಳ ಸಾಗಣೆ ಹಾಗೂ ಕಳ್ಳತನ ಪ್ರಕರಣಗಳ ವಿರುದ್ಧ ಪೊಲೀಸರು ಕೈಗೊಂಡಿರುವ ಕಾರ್ಯಾಚರಣೆ ಫಲ ನೀಡಿದೆ. ಮಾಲೂರು ಪೊಲೀಸರು 2 ಅಂತಾರಾಜ್ಯ ಕಳ್ಳರನ್ನು ಬಂಧಿಸಿ 60 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ಪೊಲೀಸರು ಶ್ಲಾಘನೀಯ ಕಾರ್ಯಾಚರಣೆ ನಡೆಸಿ 60 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬಂಧಿತರಾಗಿ ಕೋಲ್ಕತ್ತಾ ಮೂಲದ ಉಚ್ಚದೀರ್ ಶೇಖ್ ಹಾಗೂ ತಮಿಳುನಾಡು ಮೂಲದ ಉಮಾಶಂಕರ್ ಸಿಕ್ಕಿಬಿದ್ದಿದ್ದಾರೆ. ಜಿಲ್ಲೆಯಲ್ಲಿ ನಡೆದ ಅನೇಕ ಮನೆ ಕಳ್ಳತನ ಪ್ರಕರಣಗಳನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೋಲಾರ ಜಿಲ್ಲೆ ಎಸ್ಪಿಬಿ ನಿಖಿಲ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ 1 ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನಾಭರಣ ಹಾಗೂ ಬೇರೆ ಬೇರೆ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಳ್ಳತನ ಪ್ರಕರಣಗಳನ್ನು ಭೇದಿಸಲು ಶ್ರಮಿಸಿದ ಪೊಲೀಸ್ ಸಿಬ್ಬಂದಿಗೆ ನಗದು ಬಹುಮಾನ ವಿತರಿಸಿ ಪ್ರೋತ್ಸಾಹಿಸಿದ ಎಸ್ಪಿ ನಿಖಿಲ್ ವಶಪಡಿಸಿಕೊಂಡಿದ್ದ ಆಭರಣಗಳನ್ನು ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಮಾಲೀಕರಿಗೆ ಹಿಂತಿರುಗಿಸುವ ಮೂಲಕ ಪೊಲೀಸ್ ಇಲಾಖೆಯ ನಿಷ್ಠೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ನಮ್ಮ ಮಾಲೂರು ತಂಡ ಎಲ್ಲಿದ್ರು ಅವರು ಕೋಲ್ಕತ್ತಾಗೆ ಹೋಗ್ಬಿಟ್ಟು ಅಲ್ಲಿ ಇಂಟ್ಯಾಕ್ಟ್ ರಿಕವರಿಯನ್ನ ಮಾಡ್ಕೊಂಡಿದ್ದಾರೆ. ಸುಮಾರು 272 ಗ್ರಾಮ್ ಚಿನ್ನ ಮತ್ತೆ 640 ಗ್ರಾಮ್ ಬೆಳ್ಳಿ, ಇದೆಲ್ಲ ಮೊತ್ತ ಬಂದ್ಬಿಟ್ಟು 40 ಲಕ್ಷ ರೂಪಾಯಿ ಬೆಲೆ ಬಾಳುವ ಒಂದು ವಸ್ತುವನ್ನ ಅವರು ರಿಕವರಿ ಮಾಡ್ಕೊಂಡು ಬಂದಿದ್ದಾರೆ. ಇವನು ಹೆಸರು ಇವನು ಬಂದ್ಬಿಟ್ಟು ಅವನು ಉಚ್ಚದೀರ್ ಶೇಖ್ ಅಂತ. ನಮ್ಮ ಒಂದು ಮಾಲೂರು ಮಾಸ್ತಿ ಭಾಗದಲ್ಲೇನೆ ಒಂದು ಸುಮಾರು 8 ಕೇಸಲ್ಲಿ ಬೇಕಾಗಿದ್ದವನ್ನ ನಮ್ಮ ಕಡೆಯಿಂದ 170 ಗ್ರಾಮ್ ಚಿನ್ನವನ್ನ ಅವರು ರಿಕವರಿ ಮಾಡಿ ನಗದು 21 ಲಕ್ಷ ನಗದನ್ನ ಅವರು ವಶಕ್ಕೆ ತಗೊಂಡಿದ್ದಾರೆ. ಸೊ ಈ ಒಂದು ಟೀಮ್ ಕೂಡ ನಮ್ಮಲ್ಲಿ ಮಾಲೂರು ಮಾಸ್ತಿಯಲ್ಲಿ ಇವನು ಒಬ್ಬನೇ ಹಲವಾರು ಬಾರಿ ಬಂದು ಹೋಗೋದು ಮಾಡ್ತಾ ಇದ್ದಾವೆ. ಅದನ್ನ ನಾವು ಟ್ರ್ಯಾಕ್ ಮಾಡಿ ರೆಡ್ ಹ್ಯಾಂಡ್ ಆಗೇನೆ ಹಿಡಿಯೋ ಒಂದು ವ್ಯವಸ್ಥೆಯನ್ನ ಮಾಡಿದ್ವಿ. ಕಳ್ಳತನ ಪ್ರಕರಣಗಳ ವಿರುದ್ಧ ಮುಂದುವರೆದಿರುವ ಪೊಲೀಸ್ ಕಾರ್ಯಾಚರಣೆ ಮಾಲೂರು ಹಾಗೂ
ಕೋಲಾರ ಜಿಲ್ಲೆಯಲ್ಲಿ ಭದ್ರತೆ ಹೆಚ್ಚುತ್ತಿದೆ ಎಂಬ ನಂಬಿಕೆಯನ್ನು ಬಲಪಡಿಸಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಮರದ ಮೇಲೆ ಎಸೆಯಲಾಗಿದ್ದ ನೈಲಾನ್ ದಾರದಲ್ಲಿ ಸಿಲುಕಿಕೊಂಡು ಜೀವ ಮರಣ ಹೋರಾಟ ನಡೆಸುತ್ತಿದ್ದ ಗೂಬೆ ಪಕ್ಷಿಯನ್ನು ಪರ್ಯಾವರಣ ಸಂಸ್ಥೆಯ ಕಾರ್ಯಕರ್ತರು ರಕ್ಷಿಸಿ ಮತ್ತೆ ಪ್ರಕೃತಿಗೆ ಹಿಂತಿರುಗಿಸಿದ್ದಾರೆ. ಈ ಪ್ರಕರಣ ಪರಿಸರ ಸಂರಕ್ಷಣೆ ಬಗ್ಗೆ ಮನುಷ್ಯ ಯೋಚಿಸಬೇಕಾದ ಗಂಭೀರ ಸಂದೇಶ ನೀಡಿದೆ. ಹೆಚ್ಚುತ್ತಿರುವ ನಗರೀಕರಣ ಹಾಗೂ ಕಾಂಕ್ರೀಟ್ ಕಾಡುಗಳಿಂದಾಗಿ ಗೂಬೆ ಪಕ್ಷಿಗಳು ಅಳಿವಿನ ಅಂಚಿನಲ್ಲಿದೆ. ಹವಾಮಾನ ವೈಪರೀತ್ಯ ಮತ್ತು ಮರಗಳ ನಾಶದಿಂದ ಗೂಬೆಗಳ ಸಂತತಿ ಅಪರೂಪವಾಗಿದೆ. ಈ ಹಿಂದೆ ಮನೆಗಳ ಬಳಿ ಗೂಬೆಗಳು ಗೂಡು ಕಟ್ಟಿಕೊಂಡು ವಾಸವಾಗುತ್ತಿತ್ತು. ಮನೆಗಳ ನಿರ್ಮಾಣದ ವಿನ್ಯಾಸ ಬದಲಾಗಿರುವ ಕಾರಣ ಗೂಬೆಗಳು ಸುರಕ್ಷಿತ ಸ್ಥಳಗಳಿಗೆ ತೆರಳುತ್ತಿವೆ. ಪರಿಸರ ಸಂರಕ್ಷಣೆಯಲ್ಲಿ ಜೀವ ಸಂರಕ್ಷಣೆ ಬಹಳ ಪ್ರಾಮುಖ್ಯತೆ ಹೊಂದುತ್ತದೆ. ಮನುಷ್ಯ ಮಾಡುವ ತಪ್ಪಿನಿಂದ ಪ್ರಾಣಿ ಪಕ್ಷಿಗಳಿಗೆ ಕಂಟಕವಾಗಿ ಮಾರ್ಪಟ್ಟಿದೆ. ನೈಲಾನ್ ಬಟ್ಟೆಗಳು ಉಪಯೋಗಿಸಿ ನಂತರದಲ್ಲಿ ಬೀದಿಗಳಲ್ಲಿ ಬಿಸಾಡುವ ಸಂಪ್ರದಾಯವಾಗಿದೆ. ಮುಂದಿನ ದುಷ್ಟ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡದೆ ಅಡ್ಡ ಪರಿಣಾಮವಾಗಿ ಬೀರಿದೆ. ಕೋಲಾರದ ಮರವೊಂದರಲ್ಲಿ ಗೂಬೆ ಪಕ್ಷಿಗೆ ನೈಲಾನ್ ದಾರ ಸಿಕ್ಕಿಕೊಂಡು ಪಕ್ಷಿಯ ಕಾಲಿಗೆ ಮತ್ತು ರೆಕ್ಕೆಯ ಪುಕ್ಕೆಗಳಿಗೆ ಸುತ್ತಿಕೊಂಡು ಹಾರಾಡಲು ಸಾಧ್ಯವಾಗದೆ ಮರದ ಕೊಂಬೆಯ ತುದಿಗೆ ಸಿಕ್ಕಿ ಹಾಕಿಕೊಂಡು ಜೋತಾಡುತ್ತಿತ್ತು. ಅದನ್ನು ಕೋಲಿನಿಂದ ಸಂರಕ್ಷಿಸಿ ನೀರನ್ನು ಉಣಿಸಿ ಗಾಯಗಳಿಗೆ ಪ್ರಥಮ ಚಿಕಿತ್ಸೆ ಮಾಡಲಾಯಿತು. ನಂತರದಲ್ಲಿ ಮರದ ಪೊಟರೆಗಳಲ್ಲಿ ಬಿಡಲಾಯಿತು. ಪರ್ಯಾವರಣ ಸಂರಕ್ಷಕ ಮಹೇಶ್ ರಾವ್ ಕದಂ, ಮಂಜು ಪ್ರಿಂಟರ್ಸ್, ವಿಡಿಯೋ ಹರಿಶೇಖರ್, ನರಸೋಜಿರಾವ್ ಮತ್ತಿತರರು ಗೂಬೆಯನ್ನು ಸಂರಕ್ಷಿಸಿದರು. ಇನ್ನು ನೈಲಾನ್ ದಾರದಲ್ಲಿ ಸಿಲುಕಿ ಪರದಾಡುತ್ತಿದ್ದ ಈ ಗೂಬೆ ನಗರೀಕರಣ, ಕಾಂಕ್ರೀಟ್ ಕಾಡುಗಳ ಮಧ್ಯೆ ಪಕ್ಷಿಗಳಿಗೂ ಅಪಾಯದ ಸನ್ನಿವೇಶ ಎದುರಾಗುತ್ತಿದ್ದನ್ನ ತಿಳಿಸುತ್ತದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಸಂಪುಟದ ಅನೇಕ ಸಚಿವರು ನವೆಂಬರ್ 24ರಂದು ಶಿಡ್ಲಘಟ್ಟಕ್ಕೆ ಆಗಮಿಸಲಿದ್ದು, ನಾವು ಪಕ್ಷಾತೀತವಾಗಿ ಅವರನ್ನು ಸ್ವಾಗತಿಸಲಿದ್ದೇವೆ. ಕಾರ್ಯಕ್ರಮ ಯಶಸ್ವಿಗೊಳಿಸಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರಿಗೆ ಮನವಿ ಮಾಡುತ್ತೇವೆ ಎಂದು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು. ಈ ಕ್ಷೇತ್ರದಲ್ಲಿ ಒಂದು ಇತಿಹಾಸ ಅಂತ ನನ್ನ ಒಂದು ಭಾವನೆ. ಇವತ್ತು ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದ ಗೃಹ ಕಚೇರಿಯಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಸುದ್ದಿಗಾರರೊಂದಿಗೆ ಮಾತನಾಡಿ 200 ಕೋಟಿ ರೂಪಾಯಿ ವೆಚ್ಚದ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲು ನವೆಂಬರ್ 24ರಂದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಶಿವಕುಮಾರ್, ಹಲವು ಸಚಿವರು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಮಿಸಲಿದ್ದಾರೆ. ನಾನು ವಿರೋಧ ಪಕ್ಷದ ಶಾಸಕನಾಗಿದ್ದು ಸಿಎಂ ಅವರು ನನ್ನ ಕ್ಷೇತ್ರಕ್ಕೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ ಉದ್ಘಾಟನೆಗೆ ಆಗಮಿಸುತ್ತಿರುವುದು ಕ್ಷೇತ್ರದ ಮಟ್ಟಿಗೆ ಐತಿಹಾಸಿಕ ದಾಖಲೆಯಾಗಿದ್ದು, ಈ ಕಾರ್ಯಕ್ರಮದ ಯಶಸ್ವಿಗೆ ನಾವೆಲ್ಲರೂ ಪಕ್ಷಾತೀತವಾಗಿ ಶ್ರಮಿಸುತ್ತೇವೆ ಎಂದರು. ಅತ್ಯಂತ ಯಶಸ್ವಿಗೊಳಿಸಬೇಕು ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದರೂ ಇವತ್ತು ಮುಖ್ಯಮಂತ್ರಿಗಳು, ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ವೇದಿಕೆಯಲ್ಲಿ ಅವರು ಗಮನ ತಂದು ಇವತ್ತು ನಮ್ಮ ಪಕ್ಷದ ಮುಖಂಡರು, ಕ್ಷೇತ್ರದ ಎಲ್ಲ ಮತದಾರರ ಒಂದು ಆಶೀರ್ವಾದ, ಅವರ ಒಂದು ಶ್ರಮದಿಂದ ಇವತ್ತು ಈ ಕ್ಷೇತ್ರದ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕತೆಯಲ್ಲಿ ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ದೀವಿ. ನವೆಂಬರ್ 24ರಂದು ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ನಿರ್ಮಾಣ, ಅಮರಾವತಿ ಬಳಿಯ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 2ನೇ ಹಂತದ ಕಾಮಗಾರಿ, ಸಾದಲಿ ಬಳಿಯ ರಾಮಸಮುದ್ರ ಕೆರೆಯಿಂದ ನಗರಕ್ಕೆ ಕುಡಿಯುವ ನೀರು ಪೂರೈಕೆ ಯೋಜನೆ, ನಗರದಲ್ಲಿ 2ನೇ ಹಂತದ ಒಳಚರಂಡಿ ಕಾಮಗಾರಿ, ಸಾದಲಿ ಬಳಿ ನಿರ್ಮಾಣವಾಗಿರುವ ಸಮುದಾಯ ಆರೋಗ್ಯ ಕೇಂದ್ರ ಉದ್ಘಾಟನೆ, ವಿವಿಧ ರಸ್ತೆಗಳ ಅಭಿವೃದ್ಧಿ, ಡಾಂಬರೀಕರಣ ಸೇರಿದಂತೆ ತಾಲೂಕಿನಲ್ಲಿ ಸುಮಾರು 650 ಕೋಟಿ ಹಾಗೂ ಜಿಲ್ಲೆಯಲ್ಲಿ ಸುಮಾರು 1800 ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಹೆಲಿಕಾಪ್ಟರ್ ಮೂಲಕ ಸಿಎಂ ಅವರು ಆಗಮಿಸಲಿದ್ದು, ಹೆಲಿಪ್ಯಾಡ್ ನಿರ್ಮಾಣ, ಸೂಕ್ತ ಬಂದೋಬಸ್ತ್ ಎಲ್ಲವನ್ನೂ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಸಕಲ ಸಿದ್ಧತೆ ನಡೆಸಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್, ಮುಖಂಡ ಮುಗಿಡಲಪಿ ನಂಜಪ್ಪ, ಭಕ್ತರಹಳ್ಳಿ ವೆಂಕಟೇಶ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಈ ಕ್ಷೇತ್ರದಲ್ಲಿ ಒಂದು ಇತಿಹಾಸ ಅಂತ ನನ್ನ ಒಂದು ಭಾವನೆ. ಇವತ್ತು
ಕರ್ನಾಟಕದಲ್ಲಿ ಜಾತ್ಯತೀತ ಜನತಾದಳ ಪಕ್ಷ ಸ್ಥಾಪನೆಗೊಂಡು 25 ವರ್ಷಗಳು ಪೂರ್ತಿಯಾದ ಹಿನ್ನೆಲೆಯಲ್ಲಿ ಇದೇ ತಿಂಗಳ 21, 22ರಂದು ಬೆಂಗಳೂರಿನ ಜೆಪಿ ನಗರದಲ್ಲಿರುವ ಪಕ್ಷದ ರಾಜ್ಯ ಕಚೇರಿಯಲ್ಲಿ ಬೆಳ್ಳಿ ಮಹೋತ್ಸವವನ್ನು ವಿವಿಧ ಕಾರ್ಯಕ್ರಮಗಳೊಂದಿಗೆ ಸಂಭ್ರಮಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮಾಹಿತಿ ನೀಡಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪರವರು ಪಕ್ಷ ಸ್ಥಾಪನೆಗೊಂಡು 25 ವರ್ಷಗಳು ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ನವೆಂಬರ್ 21 ಮತ್ತು 22ರಂದು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಮಾಜಿ ಪ್ರಧಾನಿ ದೇವೇಗೌಡರವರ ಜನಪರ ಯೋಜನೆಗಳು, ಮಾಜಿ ಮುಖ್ಯಮಂತ್ರಿಯಾಗಿ ಹಾಗೂ ಪ್ರಸ್ತುತ ಕೇಂದ್ರ ಸಚಿವರಾಗಿ ಎಚ್.ಡಿ. ಕುಮಾರಸ್ವಾಮಿರವರ ಅಭಿವೃದ್ಧಿ ಕಾರ್ಯಗಳ ಕುರಿತಂತೆ ವಸ್ತು ಪ್ರದರ್ಶನ 21ರಂದು ಸಂಜೆ ಉದ್ಘಾಟನೆಯಾಗಲಿದೆ. ಜೆಡಿಎಸ್ ಬೆಳೆಸಲು ಕಾರಣರಾದ ಮುಖಂಡರ ಕಾರ್ಯಕರ್ತರ ತ್ಯಾಗ ಸೇವೆಯನ್ನು ಈ ಪ್ರದರ್ಶನದಲ್ಲಿ ಪ್ರಸ್ತುತಪಡಿಸಲಾಗುತ್ತಿದೆ ಎಂದರು. ಏನು 21ನೇ ತಾರೀಕು ಏನು ಮುಖ್ಯವಾಗಿ ಏನಂದರೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು 25 ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದಾರೆ, ಮತ್ತು ಅವರು ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಏನು ಮಾಡಿದ್ದಾರೆ, ಕೇಂದ್ರದ ಪ್ರಧಾನಮಂತ್ರಿಗಳಾದಾಗ ಏನು ಮಾಡಿದ್ದಾರೆ ಅಂತ ಅವ್ರದ್ದೊಂದು ಹಿಸ್ಟ್ರಿ, ಮತ್ತು ಅದೇ ರೀತಿ ರಾಜ್ಯದಲ್ಲಿ 2 ಸಲ ಮುಖ್ಯಮಂತ್ರಿಗಳಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಏನು ಮಾಡಿದ್ದಾರೆ, ಈ ಕೇಂದ್ರ ಸರ್ಕಾರದಲ್ಲಿ ಏನೇನು ಮಾಡ್ತಾರೆ ಅಂತ ವಸ್ತು ಪ್ರದರ್ಶನ ಮಾಡಬೇಕು ಅಂತ ಎಲ್ಲ ಒತ್ತಾಯ ಮಾಡಿದ್ದರಿಂದ ಜೆಡಿಎಸ್ ಕಾರ್ಯಾಧ್ಯಕ್ಷ ಕೆಆರ್ ರೆಡ್ಡಿ ಮಾತನಾಡಿ, ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ ಗಟ್ಟಿಯಾದ ನೆಲೆ ಹೊಂದಿದೆ. ಮುಂದಿನ ಗ್ರಾಮ ಪಂಚಾಯಿತಿ, ತಾಲೂಕು, ಜಿಲ್ಲಾ ಪಂಚಾಯಿತಿ ಮತ್ತು ಚೀಮುಲ್ ಚುನಾವಣೆಯನ್ನು ಎದುರಿಸಲು ಪಕ್ಷ ಸಂಪೂರ್ಣ ಸಜ್ಜಾಗಿದೆ. ಬಿಜೆಪಿ ಜೊತೆ ಮೈತ್ರಿ ಮುಂದುವರೆದಿದ್ದು, ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮತ್ತು ಶಾಸಕ ರವಿಕುಮಾರ್ ಅವರ ನೇತೃತ್ವದಲ್ಲಿ ಮೈತ್ರಿ ಬಲವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಈ ವೇಳೆ ಗೌರಿಬಿದನೂರು ಮುಖಂಡರಾದ ನರಸಿಂಹಮೂರ್ತಿ, ತಾಲೂಕು ಅಧ್ಯಕ್ಷ ಮುನಿರಾಜು, ಪ್ರಧಾನ ಕಾರ್ಯದರ್ಶಿ ನಾರಾಯಣಗೌಡ, ಶಾಂತಮೂರ್ತಿ, ಮಂಚಿನಹಳ್ಳಿ ಪ್ರಕಾಶ್, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷ ಅರುಣಾ, ಸ್ಟುಡಿಯೋ ಮಂಜುನಾಥ್ ಇತರರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಎಲ್ಲ 13 ಸ್ಥಾನಗಳಲ್ಲಿ ಸಚಿವ ಡಾ ಎಂಸಿ ಸುಧಾಕರ್ ಬೆಂಬಲಿಗರು ಗೆಲ್ಲುವುದರ ಮೂಲಕ ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದು, ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ಹಾಗೂ ಉಪಾಧ್ಯಕ್ಷರಾಗಿ ರತ್ನಮ್ಮ ನಲ್ಲಪ್ಪರೆಡ್ಡಿರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚಿಂತಾಮಣಿ ತಾಲೂಕು ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಗೆ 12 ನಿರ್ದೇಶಕರ ಸ್ಥಾನಗಳಿಗೆ ನವೆಂಬರ್ 9ರಂದು ನಡೆದ ಚುನಾವಣೆಯಲ್ಲಿ ಎಲ್ಲ 12 ಸ್ಥಾನಗಳನ್ನು ಸಚಿವ ಡಾ ಎಂಸಿ ಸುಧಾಕರ್ ಬೆಂಬಲಿಗರು ಪಡೆದುಕೊಳ್ಳುವುದರ ಮೂಲಕ ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಸಚಿವ ಡಾ ಎಂಸಿ ಸುಧಾಕರ್ ಬೆಂಬಲಿತ ಅಭ್ಯರ್ಥಿ ಎಸ್ ಕೃಷ್ಣಮೂರ್ತಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮುದ್ದಲಹಳ್ಳಿ ರತ್ನಮ್ಮ ನಲ್ಲಪ್ಪರೆಡ್ಡಿರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷ ಕೃಷ್ಣಮೂರ್ತಿ ಮಾತನಾಡಿ, ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಅವರ ಸಹಕಾರದೊಂದಿಗೆ ತಾನು ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಎಲ್ಲ ಮುಖಂಡರ ಸಹಕಾರದೊಂದಿಗೆ ಸಂಘವನ್ನು ಮತ್ತಷ್ಟು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುವುದಾಗಿ ತಿಳಿಸಿದರು. ನಮ್ಮ ಎಂಸಿ ಸುಧಾಕರ್ ರೆಡ್ಡಿ ಅವರು ಅವರ ಋಣ ಯಾವ ಥರ ತೀರಿಸಬೇಕು ಅಂತ ಅನಿಸುತ್ತೆ ಅಂದರೆ, ಅವರು ತುಂಬ ಅಭಿವೃದ್ಧಿಗೆ ಒತ್ತು ನೀಡ್ತಾ ಇದ್ದಾರೆ. ನಾನು ಇವತ್ತಿಂದ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಜನಗಳಿಗೆ ಮುಟ್ಟಿಸೋಂಥ ಕೆಲಸ ನಮ್ಮ ಕೈಯಲ್ಲಿ ನಾವು ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಅದರಿಂದ ನಾನು ಮನಸ್ಫೂರ್ತಿಯಾಗಿ ಅವರು ಅಭಿವೃದ್ಧಿ ಕೆಲಸಗಳನ್ನು ನಾನು ಜನಗಳ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಕೈ ಮುಗಿದು ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಸಂದರ್ಭದಲ್ಲಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಗಂಡ್ರಗಾನಹಳ್ಳಿ ಶ್ರೀರಾಮ್ ರೆಡ್ಡಿ, ನಂದಿಗಾನಹಳ್ಳಿ ಅಶ್ವಥ್ ರೆಡ್ಡಿ, ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನ್ಸರ್ ಖಾನ್, ನಿರ್ದೇಶಕರಾದ ಎನ್ಸಿ ಆಂಜನೇಯ ರೆಡ್ಡಿ, ರಘುನಾಥ್ ರೆಡ್ಡಿ, ಜಯರಾಮ್ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಹೆತ್ತ ತಂದೆ ತಾಯಿ ಬಳಿ ಇರುವ ಆಸ್ತಿಪಾಸ್ತಿಯನ್ನೆಲ್ಲ ತನ್ನ ವಶಕ್ಕೆ ಪಡೆದುಕೊಂಡ ಮೇಲೆ ಅವರನ್ನು ನಿರ್ಲಕ್ಷಿಸುವ, ತಿರಸ್ಕರಿಸುವ, ಬೀದಿ ಪಾಲು ಮಾಡುವ ಮಕ್ಕಳಿರುವವರೆಗೂ ವೃದ್ಧಾಶ್ರಮಗಳು ನಡೆಯುತ್ತಿರುತ್ತವೆ. ಅವರ ಮನಸ್ಥಿತಿ ಬದಲಾದರೆ, ವೃದ್ಧರೇ ನಮ್ಮ ದೇವರೆಂದು ಭಾವಿಸಿದರೆ ನಮ್ಮಂತಹವರು ಆಶ್ರಮ ಕಟ್ಟಬೇಕಾದ ಪರಿಸ್ಥಿತಿ ಉದ್ಭವಿಸುತ್ತಿರಲಿಲ್ಲ ಎಂದು ರಾಮಕೃಷ್ಣ ಆಶ್ರಮದ ಮಾಲೀಕ ಅಗಲಗುರ್ಕಿ ರಾಮಕೃಷ್ಣಪ್ಪ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ತಾಲೂಕು ಅಗಲಗುರ್ಕಿ ಬೈಪಾಸ್ ಪಕ್ಕ ನಿರ್ಮಿಸಿರುವ ರಾಮಕೃಷ್ಣಪ್ಪ ಆಶ್ರಮ ಪ್ರಾರಂಭವಾಗಿ ಇವತ್ತಿಗೆ 1 ವರ್ಷ ತುಂಬಿದೆ. ಇದೇ ದಿನ ರಾಮಕೃಷ್ಣಪ್ಪನವರ ಜನ್ಮದಿನವೂ ಆಗಿದ್ದು, ಅಪಾರ ಸಂಖ್ಯೆಯ ಅಭಿಮಾನಿಗಳು ರಾಮಕೃಷ್ಣಪ್ಪ ಆಶ್ರಮಕ್ಕೆ ಆಗಮಿಸಿ
ಆರ ತುರಾಯಿ ಹಾಕಿ ಕೇಕ್ ಕತ್ತರಿಸಿ ಅಭಿನಂದನೆ ತಿಳಿಸಿದ್ರು. ಈ ವೇಳೆ ಮಾತನಾಡಿದ ರಾಮಕೃಷ್ಣಪ್ಪ, ಆಶ್ರಮದ ಮಾಲೀಕ ನಮ್ಮ ಸಂಸ್ಥೆ ಪ್ರಾರಂಭಿಸಿ 1 ವರ್ಷ ಮುಕ್ತಾಯಗೊಂಡಿದೆ. 1 ವರ್ಷದಲ್ಲಿ 20 ಜನ ವೃದ್ಧರು ಪ್ರವೇಶ ಪಡೆದಿದ್ದಾರೆ. ಉಚಿತವಾಗಿ ನಡೆಸುತ್ತಿರುವ ಈ ಆಶ್ರಮದಲ್ಲಿ ವೃದ್ಧರಿಗೆ ಸಕಲ ಸೌಕರ್ಯಗಳನ್ನು ನೀಡಲಾಗುತ್ತಿದೆ. ನಾನು ಹುಟ್ಟಿದಾಗಿನಿಂದ ಹೋರಾಟದ ಹಾದಿಯಲ್ಲಿ ಬೆಳೆದು ಬಂದವನು, ದಲಿತ ಸಂಘಟನೆಗಳ ಒಟ್ಟಿಗೆ ಬೆಳೆದು ಬಂದವನು. ಈಗ ಹೋರಾಟಗಳಿಗೇನೋ ಅಷ್ಟು ಮಾನ್ಯತೆ ಸಿಗೋಲ್ಲ. ಹಾಗಾಗಿ ನಾನು ವೃದ್ಧರ ಸೇವೆ ಸಲ್ಲಿಸಿಕೊಂಡು ಜೀವನ ಸಾಗಿಸುವ ಹಾದಿ ಹಿಡಿದಿದ್ದೇನೆ. ಅದಕ್ಕಾಗಿ ಕಳೆದ ವರ್ಷ ಈ ವೃದ್ಧಾಶ್ರಮ ಪ್ರಾರಂಭಿಸಿದ್ದೇನೆ. ಇದೇ ನನಗೆ ತೃಪ್ತಿ ತಂದುಕೊಟ್ಟಿದೆ. ಇಂದು ವಾರ್ಷಿಕೋತ್ಸವದ ಜೊತೆಗೆ ನನ್ನ ಜನ್ಮದಿನವನ್ನು ಅಭಿಮಾನಿಗಳು ಆಚರಿಸುತ್ತಿದ್ದಾರೆ. ಆದರೆ ನಾನು ತಂದೆ ತಾಯಿಗಿಂತ ದೇವರಿಲ್ಲ. ಅವರ ಸೇವೆಯೇ ನನಗೆ ಸಮಾಧಾನ ತಂದುಕೊಟ್ಟಿದೆ ಎಂದು ಭಾವಿಸಿದ್ದೇನೆ ಎಂದರು. ಏನಂದ್ರೆ, ನಾನು ಮೂಲತಃ ದಲಿತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು. ನಾನು ಕಳೆದ ಒಂದು 35-40 ವರ್ಷದಿಂದ ಸಂಘಟನೆಯಲ್ಲಿ ಇದ್ದೀವಿ. ಸೊ ಆಗಿನ ಹೋರಾಟಗಳು ಈಗ ಮಾಡೋಕ್ಕಾಗೋದಿಲ್ಲ. ಈಗ ಸಂಘಟನೆಗಳಲ್ಲೂ ಸ್ವಲ್ಪ ಕಷ್ಟ ಇದ್ದಾವೆ. ಹಂಗಾಗಿ ನಾವು ನೇರವಾಗಿ ಊಟ ಹಾಕೋಣ ಜನರಿಗೆ, ಆವಾಗಾದರೂ ಅವ್ರು ಸ್ವಲ್ಪ ಅವೇರ್ನೆಸ್ ಆಗ್ತದೆ. ಪಾಪ ಬಡವರು ಬಂದು ಇಲ್ಲಿ ವಯಸ್ಸಾಗಿರೋರು ಇಲ್ಲಿ ಇರಲಿ, ಅವರಲ್ಲೇ ನಮ್ಮ ತಂದೆ ತಾಯಿನ ಕಾಣೋಣ ಅಂತೇಳಿ ನಾನು ಅವತ್ತಿಂದ ನಮ್ಮದು ಸರ್ವಿಸ್ ಇದೆ. ಕಳೆದ 35 ವರ್ಷದಿಂದ ನಾವು ಸೋಷಿಯಲ್ ಫೀಲ್ಡಲ್ಲಿ ಇದ್ದೀವಿ. ಇನ್ನು ಇದೇ ಸಂದರ್ಭದಲ್ಲಿ ಸಮತಾ ಸೈನಿಕ ದಳದ ಕಾರ್ಯದರ್ಶಿ ಜೆಸಿ ವೆಂಕಟರಮಣಪ್ಪ, ಮಂಚನಬಲೆ ಡ್ಯಾನ್ಸ್ ಸೀನು, ಸುಧಾ ವೆಂಕಟೇಶ್, ಗುರುರಾಜ್ ಇತರೆ ಮುಖಂಡರು ರಾಮಕೃಷ್ಣಪ್ಪರನ್ನ ಅಭಿನಂದಿಸಿ ಶುಭ ಕೋರಿದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ. ಒಮ್ಮೆ ಭೇಟಿ ಕೊಡಿ. ಎಪಿಎಂಸಿ ಮಾರುಕಟ್ಟೆ ಎದುರು, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸುಸಜ್ಜಿತ ಎಸಿ ಅಂಡ್ ನಾನ್ ಎಸಿ ಕೊಠಡಿಗಳು, ಬ್ಯಾಂಕ್ವೆಟ್ ಹಾಲ್, ಡೈನಿಂಗ್ ಹಾಲ್ ಲಭ್ಯವಿದ್ದು, ಬರ್ತ್ಡೇ, ನಾಮಕರಣ, ನಿಶ್ಚಿತಾರ್ಥ, ಕಿಟ್ಟಿ ಪಾರ್ಟಿ, ಸಣ್ಣ ಪುಟ್ಟ ಮದುವೆಗಳು, ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ದೊರೆಯುತ್ತದೆ. ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಜಿಕೆ ಕಂಫರ್ಟ್ ನಿಂದ ಕೇವಲ 5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಎಲ್ಲ ಪ್ರಮುಖ ಪ್ರವಾಸಿ ತಾಣಗಳು ಬರುತ್ತವೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಪುಟ್ಟಪರ್ತಿ ಸಾಯಿಬಾಬಾರವರು ಈ ಹಿಂದೆ ದತ್ತು ಪಡೆದಿದ್ದ ಬಾಗೇಪಲ್ಲಿ ತಾಲೂಕಿನ ಪೋತೆಪಲ್ಲಿ ಗ್ರಾಮದ ಗ್ರಾಮ ದೇವತೆ ಚೌಡಮ್ಮ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವವು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಿಂದ ನಡೆಯಿತು. ಲಕ್ಷ ದೀಪೋತ್ಸವದ ಪ್ರಯುಕ್ತ ಗ್ರಾಮದ ಮುಖ್ಯ ದ್ವಾರದಲ್ಲಿ ತಳಿರು ತೋರಣಗಳು ಕಟ್ಟಿದ್ರು. ದೇವಾಲಯದ ಒಳಗೆ ಹೊರಗೆ ಹೂವುಗಳಿಂದ ಹಾಗೂ ಬಣ್ಣ ಬಣ್ಣದ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ವಿಶೇಷವಾಗಿ ದೇವಿಯ ಮೂಲ ವಿಗ್ರಹಕ್ಕೆ ವೀಳ್ಯದೆಲೆಗಳಿಂದ ಸಿಂಗರಿಸಲಾಗಿತ್ತು. ದೇವಿಯ ಕೊರಳಿಗೆ ನಿಂಬೆಹಣ್ಣುಗಳನ್ನು ಹಾಗೂ ಮಡಲಕ್ಕಿ ವಸ್ತುಗಳನ್ನು ಇಡಲಾಗಿತ್ತು. ಚೌಡಮ್ಮ ದೇವಿಗೆ ಫಲಪಂಚಾಮೃತ ಹಾಗೂ ಕುಂಕುಮಾಭಿಷೇಕ, ದೇವಿಗೆ ಮಂಡಕ ಪೂಜೆಗಳು, ಅಷ್ಟೋತ್ತರಗಳು ಸೇರಿದಂತೆ ವಿವಿಧ ಕೈಂಕರ್ಯಗಳನ್ನು ಮಾಡಲಾಯಿತು. ಪೋತಿಪಲ್ಲಿ, ನಲ್ಲಪ್ಪರೆಡ್ಡಿಪಲ್ಲಿ, ರಾಯದುರ್ಗಂಪಲ್ಲಿ ಗ್ರಾಮಸ್ಥರು ಗ್ರಾಮ ದೇವತೆ ಚೌಡಮ್ಮ ದೇವಿ ದರ್ಶನ ಪಡೆದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವೆಂಬರ್ 21ಕ್ಕೆ ನಂದಮುರಿ ಬಾಲಕೃಷ್ಣ ಅಭಿನಯದ ಅಖಂಡ 2 ಚಿತ್ರದ ಟ್ರೈಲರ್ ಬಿಡುಗಡೆ. ಚಿಂತಾಮಣಿಯಲ್ಲಿ ಬರದಿಂದ ಸಾಗಿದ ಸಿದ್ಧತೆ. ಚಿಕ್ಕಬಳ್ಳಾಪುರ ನಗರಸಭೆ ಆವರಣದಲ್ಲಿ ಸಾರ್ವಜನಿಕ ಶೌಚಾಲಯಕ್ಕೆ ಬೀಗ. ಪ್ರಮುಖ ವೃತ್ತ ಜನನಿಬಿಡ ಪ್ರದೇಶಗಳಲ್ಲಿಯೂ ಶೌಚಾಲಯದ ಕೊರತೆ. ಸೈಡ್ ಪಿಕಪ್ ಗ್ಯಾಂಗ್ ನಡುವೆ ಚಾಕು ಹಿಡಿದು ಗಲಾಟೆ. ಕೆಲಕಾಲ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಆತಂಕದ ವಾತಾವರಣ. ಯಕ್ಷ ಪ್ರಶ್ನೆಯಾದ ಪ್ರಯಾಣಿಕರ ಸುರಕ್ಷತೆ. ನಿವೇಶನ ರಹಿತರಿಗೆ ಮೀಸಲಿಟ್ಟ ಜಮೀನು ಭೂಮಾಫಿಯಾದವರಿಂದ ಅತಿಕ್ರಮಣ. ಮಂಡಿಕಲ್ಲು ಸುತ್ತಮುತ್ತ ಗ್ರಾಮಸ್ಥರಿಂದ ಆಕ್ರೋಶ. ಮಾಲೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಅಂತಾರಾಜ್ಯ ಕಳ್ಳರನ್ನು ಬಂಧಿಸಿ 60 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣ ವಶ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.